ಪ್ರೈಸ್ ಲಾರ್ಡ್. ಕರ್ತನಿಗೆ ಮಹಿಮೆ ಉಂಟಾಗಲಿ. ನಮ್ಮ ರಕ್ಷಕನಾಗಿರುವ ದೇವರು ಮತ್ತೊಂದು ಆವರ್ತಿ ತನ್ನ ಸಾನ್ನಿಧ್ಯವನ್ನು ಅನುಭವಿಸುವುದಕ್ಕೆ ಕೃಪೆ ಕೊಟ್ಟಿದ್ದಾನೆ. ಕೀರ್ತನೆಗಳು 88ನೇ ಕೀರ್ತನೆ ಅದರ 14ನೇ ವಚನವನ್ನು ನಾನು ಧ್ಯಾನ ಮಾಡುವಾಗ, ಯೆಹೋವನೇ ನನ್ನ ಪ್ರಾಣವನ್ನೇಕೆ ತಳ್ಳಿಬಿಟ್ಟು ನಿನ್ನ ಮುಖವನ್ನು ಮರೆ ಮಾಡಿದ್ಯಾಕೆ. ಇಲ್ಲಿ ದಾವೀದ ಮಹಾರಾಜನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರಿಗೆ ಸ್ತುತಿ ಮಾಡ್ತಾ ಇದ್ದಾನೆ, ದೇವರಿಗೆ ಆತನು ಗುಣಗಾನ ಮಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಗುವೆ, ಆತನು ಪ್ರಾರ್ಥನೆಯಲ್ಲಿ ಹೀಗೆ ಹೇಳ್ತಾ ಇದ್ದಾನೆ, ನಿನ್ನ ಮುಖವನ್ನು ಮರೆ ಮಾಡಿದೇಕೆ. ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ ನನ್ನ ಪ್ರಾರ್ಥನೆ ಯಾಕೆ ನಿನ್ನ ಹತ್ರ ಮುಟ್ತಾ ಇಲ್ಲ, ಯಾಕೆ ನನ್ನ ವಿಜ್ಞಾಪನೆಗಳು ನಿನ್ನ ಬಳಿಗೆ ಸೇರ್ತಾ ಇಲ್ಲ. ಅದಕ್ಕೆ ಕಾರಣಗಳೇ ನಿಮ್ಮದಾಗಿ ಆತನು ಪ್ರಾರ್ಥಿಸುವಾಗ, ಪ್ರಿಯ ದೇವರ ಮಗ, ದಿವಸ ನೀವು ಕೂಡ ನಾನು ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥಿಸುವಾಗ, ನಮ್ಮ ಜೀವನದಲ್ಲಿ ನಾವು ಆರಾಧಿಸುವಾಗ, ಅನೇಕ ವರ್ಷಗಳಿಂದ ಒಂದು ವಿಷಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಮಗೆ ಅದು ಉತ್ತರ ಸಿಗುತ್ತಾ ಇಲ್ಲ. ಕೆಲವು ಸರಿ ನಮಗೆ ಅನ್ನಿಸ್ತದೆ, ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾನೆ, ದೇವರು ನಮ್ಮನ್ನು ತಳ್ಳುತ್ತಾ ಇದ್ದಾನೆ, ದೇವರು ನಮ್ಮ ಅಪಾಯಕ್ಕೆ ಒಪ್ಪಿಸಿದ್ದಾನೆ ಎನ್ನುವಂತಹ ಅನೇಕ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಹಾದು ಹೋಗಿರಬಹುದು. ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ, ಅಯ್ಯೋ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಕೂಡ ದೇವರು ಬಿಡುಗಡೆ ಕೊಡ್ತಾ ಇಲ್ಲ, ಇನ್ನು ಎಷ್ಟು ಸಮಸ್ಯೆಗಳನ್ನು ನಾನು ಸಹಿಸಿಕೊಳ್ಳಲಿ, ಇನ್ನು ಎಷ್ಟು ಕೊರತೆಗಳ ಮೇಲೆ ನಾನು ಜೀವಿಸಲಿ, ಇನ್ನೆಷ್ಟು ಸಾಲದ ಬಾಧೆಯಲ್ಲಿ ನಾನು ಜೀವಿಸಲಿ ಎಂಬುದಾಗಿ ಕೊರತೆಯಲ್ಲಿ ಕೂತ್ಕೊಂಡಿರ್ಬೋದು. ಪ್ರಿಯ ದೇವರ ಮಗುವೆ, ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ಮುಖವನ್ನು ಮರೆ ಮಾಡಿದೇಕೆ. ನಿಮ್ಮ ಪ್ರಾರ್ಥನೆ ದೇವರು ಯಾಕೆ ಕೇಳ್ತಾ ಇಲ್ಲ, ದೇವರು ನಮ್ಮ ಪ್ರಾರ್ಥನೆ ಯಾಕೆ ಕೇಳ್ತಾ ಇಲ್ಲ, ದೇವರು ನಮ್ಮ ಕಡೆಗೆ ತನ್ನ ಮುಖವನ್ನು ಯಾಕೆ ತಿರುಗಿಸಿಲ್ಲ ಎಂಬುದಾಗಿ ನಾವು ವಿಚಾರ ಮಾಡುವಾಗ, ಪ್ರಿಯ ದೇವರ ಮಗುವೆ, ಅನೇಕ ಸಾರಿ ನಾವು ವಿಚಾರಿಸ್ತೇವೆ, ದೇವರು ಯಾಕೆ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ನಮ್ಮ ಆರಾಧನೆ ದೇವರಿಗೆ ಮುಟ್ತಾ ಇದೆಯಾ ಅಥವಾ ಇಲ್ಲ ಎಂಬುದಾಗಿ ಅನೇಕ ಸಾರಿ ನಾವು ವಿಚಾರಿಸ್ತಾ ಇದ್ದೇವೆ. ಆದರೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ ಅದರ 1ನೇ ವಚನ ನೋಡುವಾಗ, ಇಗೋ ಯೆಹೋವನು ಹಸ್ತವು ರಕ್ಷಿಸಲಾರದ ಹಾಗೆ ಮೊಂಡಗೈಯಲ್ಲ, ಆತನು ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಆತನು ಪ್ರಾರ್ಥಿಸುವಾಗ, ಯಾಕೆ ಸ್ವಾಮಿ ನನ್ನ ಕಡೆ ನಿಮ್ಮ ಮುಖ ತಿರುಗಿಸ್ತಾ ಇಲ್ಲ ಎಂಬುದಾಗಿ ಕೇಳಿದಾಗ, ಪ್ರಿಯ ದೇವರ ಮಗುವೆ, ಇವತ್ತು ದಿವಸ ನೋಡ್ತಾ ಇದ್ದೇವೆ, ನಮ್ಮ ಕೊರತೆಗೆ ಕಾರಣಗಳೇನು, ನಮ್ಮ ಕಷ್ಟವನ್ನು ಅನುಭವಿಸುವುದಕ್ಕೆ ಕಾರಣಗಳೇನು, ನಾವು ಅವಮಾನಕ್ಕೆ ಒಳಗಾಗುವುದಕ್ಕೆ ಕಾರಣಗಳೇನು, ನಾವು ಸಮಸ್ಯೆಯಲ್ಲಿ ಜೀವಿಸ್ತಾ ಇರುವುದಕ್ಕೆ ಕಾರಣಗಳೇನು. ಪ್ರಿಯರೇ, ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರಿಂದ ಅಗಲಿಸ್ತಾ ಬಂದಿವೆ. ಇವತ್ತು ನಾವು ದೇವರಿಂದ ದೂರ ಆಗ್ತಾ ಇದ್ದೇನೆ ಅಂದರೆ, ದೇವರಿಂದ ನಾನು ಸ್ವಲ್ಪ ದೂರ ಆಗ್ತಾ ಇದ್ದೇನೆ, ಪ್ರಾರ್ಥನೆ ಜೀವಿತ ನನ್ನಲ್ಲಿಲ್ಲ, ದೇವರ ಆರಾಧನೆಯ ಜೀವಿತ ನನ್ನಲ್ಲಿಲ್ಲ, ದೇವರ ಸ್ತುತಿ ಮಾಡುವಂಥ ಆರಾಧನೆ ಮಾಡುವಂಥ ಭಾರ ನನ್ನಲ್ಲಿ ಇಲ್ಲ ಅಂದರೆ, ನಾನೆಲ್ಲೋ ಒಂದು ಕಡೆ ಪಾಪಕ್ಕೆ ದಾಸನಾಗಿ ಜೀವಿಸ್ತಾ ಇದ್ದೇನೆ. ಯೆಶಾಯನು ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಗೋಡಿಯಾಗಿದೆ. ನಿಮ್ಮ ಪಾಪಗಳೇ ಆತನ ಪ್ರಾರ್ಥನೆ ಕೇಳಲಾರದ ಹಾಗೆ ಅಡ್ಡಿಗೋಡಿಯಾಗಿವೆ. ನಿಮ್ಮ ಕೆಟ್ಟತನಗಳೇ, ನಿಮ್ಮ ದೋಷಗಳೇ, ನಿಮ್ಮ ವಂಚನೆಯೇ, ನಿಮ್ಮ ಮೋಸವೇ, ನಿಮ್ಮ ಕೆಟ್ಟತನವೇ, ನಿಮ್ಮ ಸುಳ್ಳು ತುಟಿಗಳೇ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಲಾರದಕ್ಕೆ ಅದು ಅಡ್ಡಿಗೋಡಿಯಾಗಿ ನಿಂತುಕೊಂಡಿದೆ. ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದರೆ ಆ ಪ್ರಾರ್ಥನೆಗಳು ಆಕಾಶದಲ್ಲಿ ತಿರುಗಾಡ್ತಾ ಇವೆ, ದೇವರ ಬಳಿಗೆ ಹೋಗ್ತಾ ಇಲ್ಲ. ಯಾಕೆ? ನಮ್ಮ ಪಾಪಗಳೇ ನಮ್ಮನ್ನು ದೇವರಿಂದ ನಮ್ಮನ್ನು ಅಗಲಿಸ್ತಾ ಬರ್ತಾ ಇವೆ. ಅದನ್ನು ನಾವು ತಿಳಿದುಕೊಂಡವರಾಗಿ ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ಬನ್ನಿರಿ, ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ಬನ್ನಿರಿ, ಹೊಟ್ಟೆ ಕಿಚ್ಚನ್ನು ಪಡುವುದನ್ನು ಬಿಟ್ಟು ದೇವರ ಬಳಿಗೆ ಬನ್ನಿರಿ. ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನಡೆಸುವಂತಹ ದೇವರಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ನಮ್ಮೊಳಗಡೆ ಕಪಟನ ತನ್ನಿಟ್ಕೊಂಡು, ನಮ್ಮೊಳಗೆ ಕೆಟ್ಟ ಭಾವನೆಗಳಿಟ್ಕೊಂಡು ಎಷ್ಟು ಉಪವಾಸ ಮಾಡಿದರೂ, ಎಷ್ಟು ಪ್ರಾರ್ಥನೆ ಮಾಡಿದರೂ, ಎಷ್ಟು ಆರಾಧನೆಗಳನ್ನು ಮಾಡಿದರೂ, ಎಷ್ಟು ದೇವರಿಗೆ ಸ್ತೋತ್ರ ಮಾಡಿದರೂ ಕೂಡ ದೇವರು ಕೇಳುವಂಥವನಲ್ಲ. ಪ್ರಿಯರೇ, ನಿಮ್ಮ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರೇ ನಿಮಗೆ ಪ್ರತಿಫಲ ಕೊಡುವಂಥವನಾಗಿದ್ದಾನೆ. ಅಂತರಂಗದಲ್ಲಿ ನಾವು ಇನ್ನೊಬ್ಬರನ್ನು ಆಶೀರ್ವದಿಸಬೇಕು,
ಅಂತರಂಗದಲ್ಲಿ ನಾವು ಇನ್ನೊಬ್ಬರನ್ನು ನಾವು ಘನಪಡಿಸಬೇಕು. ಅಂತರಂಗದಲ್ಲಿ ಇನ್ನೊಬ್ಬರು ನಮಗೆ ಕೆಟ್ಟದ್ದು ಮಾಡಿದ್ರೂ ಕೂಡ ಅವರಿಗೆ ನಾವು ಆಶೀರ್ವದಿಸುವಾಗ ದೇವರು ಹೇಳ್ತಾನೆ, ಇಗೋ ನನ್ನ ಪ್ರಿಯನು ಎಂಬುದಾಗಿ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಆತನನ್ನು ಸ್ತುತಿಸುವಂಥವ್ರು, ಆತನಲ್ಲಿ ಭಯ ಭಕ್ತಿಯುಳ್ಳವ್ರ ಮೇಲೆ ಆತನ ಕೃಪೆಯು ಬಹಳ ಅಪಾರವಾಗಿದೆ. ಅದು ಸ್ವಲ್ಪ ಅಲ್ಲ ಪ್ರಿಯರೇ, ಬಹಳವಾಗಿರುವಂಥ ಕೃಪೆಯನ್ನು ತನ್ನ ಭಕ್ತರ ಮೇಲೆ ದೇವರು ಕೊಡುವಂಥವನಾಗಿದ್ದಾನೆ. ಆತನ ಕೃಪೆಗೆ ಯೋಗ್ಯರಾಗಿ ಜೀವಿಸೋಣ, ಆತನ ಕೃಪೆಗೆ ತಕ್ಕ ಹಾಗೆ ನಡೆದುಕೊಳ್ಳೋಣ, ಆತನ ಕೃಪೆಗೆ ತಕ್ಕ ಹಾಗೆ ಕರ್ತನಲ್ಲಿ ನಾವು ಬೆಳೆಯೋಣ ಪ್ರಿಯರೇ. ಈ ದೇವರ ವಚನದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಜೈ ಕ್ರಿಸ್ತ.